ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಯಾವ ರೋಗಕ್ಕೆ ಯಾವ ಮುದ್ರೆಯನ್ನು ಮಾಡಬೇಕು, ಯಾವ ರೋಗಕ್ಕೆ ಯಾವ ಪ್ರಾಣಾಯಾಮ ಯಾವ ಮುದ್ರೆಯ ಜೊತೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ತರಬಹುದು, ನಿಮ್ಮ ಮಧುಮೇಹಕ್ಕೆ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳೇನನ್ನು ಅಭ್ಯಾಸ ಮಾಡಬೇಕು, ದೇಹ ತೂಕವನ್ನು ಔಷಧಿ ರಹಿತವಾಗಿ ಯಾವ ರೀತಿ ನಿಯಂತ್ರಣಕ್ಕೆ ತರಬೇಕು, ನಿದ್ರಾ ಕೊರತೆ, ಮನೋರೋಗಗಳು, ಈ ಎಲ್ಲ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಬೆಂಗಳೂರಿನ ಸಮಸ್ತ ನಾಗರಿಕರನ್ನು ಕಾಡ್ತಾ ಇರ್ತಕ್ಕಂತಹ ಅಸ್ತಮ ಅಥವಾ ವೀಸಿಂಗ್ ಅಥವಾ ನೆಗಡಿ, ಶೀತ, ಅಲರ್ಜಿ ಇರ್ತಕ್ಕಂತಹ ತೊಂದರೆಗೆ ಆ ತೊಂದರೆ ಇರ್ತಕ್ಕಂಥವ್ರು ಯಾವ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳನ್ನು ಅಭ್ಯಾಸ ಮಾಡಬೇಕು ಅನ್ನೋದನ್ನು ನೋಡೋಣ. ಅದನ್ನು ತಿಳಿಸ್ಕೊಡೋದಕ್ಕೆ ಬಂದಿರತಕ್ಕಂತಹ ಖ್ಯಾತ ಅಂತಾರಾಷ್ಟ್ರೀಯ ಯೋಗ ಗುರುಗಳು, ಆಧ್ಯಾತ್ಮ ಚಿಂತಕರು ಆದಂತಹ ಗೀತಮ್ಮಜ್ಜಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದನ್ನ ಅತಿಥಿ ಮುದ್ರೆ ಅಂತ ಕರಿತೀವಿ. ಉಂಗುರದ ಬೆರಳಿನ ಬುಡಕ್ಕೆ ಹೆಬ್ಬೆರಳಿನ ತುದಿಯನ್ನ ಈ ರೀತಿ ಸೇರಿಸ್ತೀವಿ. ಇದಕ್ಕೆ ಅತಿಥಿ ಮುದ್ರೆ ಅಂತ ಕರಿತೀವಿ. ಯಾರಿಗೆ ಬೆಳಗ್ಗೆ ಎದ್ದ ತಕ್ಷಣ 50-100 ಸೀನ್ಗಳು ಬರ್ತಾ ಇರುತ್ತೆ, ಮೂಗು ಕಟ್ತಾ ಇರುತ್ತೆ, ಹಾಗೆ ವೀಸಿಂಗ್ ಇರುತ್ತೆ, ಪದೇ ಪದೇ ಶೀತ ನೆಗಡಿ ಆಗ್ತಾ ಇರುತ್ತೆ, ಮೂಗಿನಲ್ಲಿ ದುರ್ಮಾಂಸ ಬೆಳ್ಕೊಂಡಿರುತ್ತೆ, ಅಂಥವರು ಈ ಅತಿಥಿ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಈ ಅತಿಥಿ ಮುದ್ರೆಯ ಜೊತೆಯಲ್ಲಿ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ, ಹಾಗೆ ನಾಭಿ ಚಕ್ರ ಪ್ರಾಣಾಯಾಮ ಮತ್ತೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು 1 ನಿಮಿಷಗಳ ಕಾಲ ಅಭ್ಯಾಸವನ್ನ ಮಾಡಿದ್ರೆ ಮೂಗಿನಲ್ಲಿ ಕಟ್ತಕ್ಕಂತಹ ದುರ್ಮಾಂಸ ಹಾಗೆ ವೀಸಿಂಗ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಆತ್ಮೀಯ ವೀಕ್ಷಕರೇ, ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ರೋಗಗಳಿಗೆ ಮಾತ್ರೆಯನ್ನು ಸೇವನೆ ಮಾಡ್ತಾ ಬಂದರೆ ದಿನೇ ದಿನೇ ಮಾತ್ರೆಗಳ ಸಂಖ್ಯೆ ಹೆಚ್ಚಾದಷ್ಟು ನಿಮ್ಮ ರೋಗಗಳ ಸಂಖ್ಯೆ ಹೆಚ್ಚಾಗುತ್ತೆ. ತಲೆನೋವಿರುತ್ತೆ ಅಂತ ಒಂದು ಮಾತ್ರೆ ತಾಂತಾ ಇರ್ತೀರ, ತಲೆನೋವಿಂದ ಕಾನ್ಸ್ಟಿಪೇಷನ್ ಶುರುವಾಗುತ್ತೆ. ಮಿತಿ ಮೀರಿದ ಟೀಯನ್ನು ಕುಡಿಯೋದ್ರಿಂದ ಪ್ರತಿನಿತ್ಯ 4-5 ಕೆಲವರು 10-15 ಬಾರಿ ಟೀಯನ್ನು ಸೇವನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ತಲೆನೋವಿರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಇರ್ಬೋದು. ಈ ರೀತಿ ಹಲವಾರು ತೊಂದರೆಗಳಿದ್ದಾಗ ಅವ್ರೇನು ಮಾಡ್ತಾರೆ ಅಂದರೆ ಬೆಳಗ್ಗೆ ತಿಂಡಿಗೆ ಮುಂಚೆ ಒಂದು ಮಾತ್ರೆಯನ್ನು ತಾಂತಾರೆ, ತಿಂಡಿಯ ನಂತರ ಒಂದು ಮಾತ್ರೆಯನ್ನು ತಾಂತಾರೆ, ಅದನ್ನು ಜೀರ್ಣ ಆಗಲಿ ಅಂತ ಇನ್ನೊಂದು ಮಾತ್ರೆಯನ್ನು ತಾಂತಾರೆ, ಮತ್ತೆ ಗ್ಯಾಸ್ ಯಾವಾಗ ಹೆಚ್ಚಾಗ್ತಾ ಇರುತ್ತೋ ಅಥವಾ ಅಜೀರ್ಣ ಆಗ್ತಾ ಇರುತ್ತೋ ಆಗ ಒಂದು ಮಾತ್ರೆ ತಾಂತಾರೆ, ಕೊನೆಗೆ ಕಾನ್ಸ್ಟಿಪೇಷನ್, ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಅಂತೇಳಿ ಒಂದು ಮಾತ್ರೆ ತಾಂತಾರೆ. ಈ ರೀತಿ ಪ್ರತಿಯೊಂದಕ್ಕೂ ಮಾತ್ರೆಗಳನ್ನು ಸೇವನೆ ಹೆಚ್ಚಾದಷ್ಟು ಮೂತ್ರಪಿಂಡ ವೈಫಲ್ಯಗಳು ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಯಾಕೆ ಮೂತ್ರಪಿಂಡ ವೈಫಲ್ಯ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂದರೆ ಅತಿಯಾದ ಡೋಸೇಜ್ ಇರ್ತಕ್ಕಂತಹ ಮಾತ್ರೆಗಳ ಸೇವನೆ. ಆ ಮಾತ್ರೆಗಳನ್ನು ಮಿತಿಮೀರಿ ಯಾವಾಗ ಸೇವನೆ ಮಾಡ್ತೀವೋ ಅದು ಜೀರ್ಣಿಸ್ಕೊಳ್ಳೋದು ಕಷ್ಟ ಆದಾಗ ಮೂತ್ರಪಿಂಡ ವೈಫಲ್ಯ, ಮಧುಮೇಹ, ನಿದ್ರಾ ಕೊರತೆ ಅಥವಾ ಈ ರೀತಿ ಹಲವಾರು ತೊಂದರೆಗಳು ಕಾಣಿಸ್ತಾ ಬರುತ್ತೆ. ಆ ತೊಂದರೆಗಳು ಬರಬಾರ್ದು ಅಂದರೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನು ಮಾಡಿ ಕನಿಷ್ಠ 10-15 ನಿಮಿಷ ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಮತ್ತು ಅಸ್ತಮ, ಇತ್ತೀಚೆಗೆ ಮೂಗಲ್ಲಿ ದುರ್ಮಾಂಸ ಬೆಳೆದಿರುತ್ತೆ, ಅದಕ್ಕೂ ಆಪರೇಷನನ್ನು ಮಾಡಿಸ್ತಾರೆ, ದಮ್ ಇರುತ್ತೆ, ಕೆಮ್ಮಿರುತ್ತೆ. ಅಂತಹ ಸಂದರ್ಭ ಇದ್ದಾಗ ಈ ಕೆಲವೊಂದು ಸರಳ ಮುದ್ರೆಗಳನ್ನು, ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಮುದ್ರೆಗಳ ಜೊತೆಯಲ್ಲಿ ಮುದ್ರಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಆ ರಕ್ತನಾಳಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ತ್ರಿದೋಷ, ದೇಹದಲ್ಲಿ 3 ಬಹುಮುಖ್ಯ ನಾಡಿಗಳು ಬರುತ್ತೆ.
ಇಡ, ಪಿಂಗಳ, ಸುಷುಮ್ನ ನಾಡಿ. ದೇಹದ ಎಡಭಾಗದಲ್ಲಿ ಬರ್ತಕ್ಕಂತಹ ನಾಡಿಯನ್ನ ಇಡ ನಾಡಿ ಅಂತ ಕರೀತಾರೆ. ಬಲಭಾಗದಲ್ಲಿ ಬರ್ತಕ್ಕಂತಹ ನಾಡಿಯನ್ನ ಪಿಂಗಳ ಅಂತ ಕರೀತಾರೆ. ಬೆನ್ನು ಮೂಳೆಯ ಮಧ್ಯಭಾಗದಲ್ಲಿ ಬರ್ತಕ್ಕಂತಹ ನಾಡಿಯನ್ನ ಸುಷುಮ್ನ ನಾಡಿ ಅಂತ ಕರೀತಾರೆ. ಇಡ, ಪಿಂಗಳ, ಸುಷುಮ್ನ ನಾಡಿ. ಈ ಮೂರೂ ನಾಡಿಗಳಲ್ಲಿ ರಕ್ತ ಸಂಚಾರಣೆ ಚೆನ್ನಾಗಿ ಆಗ್ತಾ ಇದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ನಿಮ್ಮ ಆರೋಗ್ಯ, ದೇಹ, ಮನಸ್ಸು ಸದೃಢವಾಗಿರುತ್ತೆ. ಯಾವಾಗ ಈ ನಾಡಿಗಳಲ್ಲಿ ರಕ್ತ ಸಂಚಾರಣೆಯಲ್ಲಿ ವ್ಯತ್ಯಾಸ ಆಗುತ್ತೋ ಆಗ ರೋಗಗಳು ನಿಮ್ಮನ್ನು ಬಾಧಿಸ್ಬೋದು ಅಥವಾ ಹಲವಾರು ತೊಂದರೆಗಳು ನಿಮ್ಮನ್ನು ಕಾಡುತ್ತೆ. ಆ ತೊಂದರೆಗಳು ಬರಬಾರ್ದು ಅಂದರೆ ಅದಕ್ಕೆ ಮತ್ತೊಂದು ಯಾವ ಮುದ್ರೆಯನ್ನು ಮಾಡ್ಬೋದು ಅನ್ನೋದನ್ನು ಗೀತಮ್ಮವರು ಈಗ ತಿಳಿಸ್ಕೊಡ್ತಾರೆ. ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ. ಅತಿಥಿ ಮುದ್ರೆಯ ನಂತರ ಸೂರ್ಯ ಮುದ್ರೆಯನ್ನ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಯಾರಿಗೆ ಡಸ್ಟ್ ಅಲರ್ಜಿ ಆಗ್ತಾ ಇರುತ್ತೆ, ಫುಡ್ ಅಲರ್ಜಿ ಆಗ್ತಾ ಇರುತ್ತೆ, ಕಫ ಜಾಸ್ತಿ ಇರುತ್ತೆ, ಅಸ್ತಮಾ ಇರುತ್ತೆ, ಅಂಥವರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಸೈನಸ್ ಇರ್ತಕ್ಕಂಥವ್ರಿಗೆ ತಲೆನೋವು ಜಾಸ್ತಿ ಇರುತ್ತೆ, ವೀಸಿಂಗ್ ಇರುತ್ತೆ, ಗೊರ್ಕೆಯನ್ನು ಹೊಡಿತಾ ಇರ್ತಾರೆ. ಅಂಥವರು ಈ ಅತಿಥಿ ಮುದ್ರೆಯ ನಂತರ ಸೂರ್ಯ ಮುದ್ರೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಒಂದೊಂದು ನಿಮಿಷ ಒಂದೊಂದು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ಅಸ್ತಮಾ ನಿಯಂತ್ರಣಕ್ಕೆ ಬರುತ್ತೆ, ವೀಸಿಂಗ್ ಸಮಸ್ಯೆ ಇದ್ದರೆ ನಿಯಂತ್ರಣಕ್ಕೆ ಬರುತ್ತೆ, ಮುಖ್ಯವಾಗಿ ಕಫದ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಅತಿಥಿ ಮುದ್ರೆ, ಸೂರ್ಯ ಮುದ್ರೆಯ ನಂತರ ಆಕ್ಯುಪ್ರೆಷರ್ ಬಿಂದು ಬರುತ್ತೆ. ಸೈನಸ್ ಅಂತ ಕರಿತೀವಿ, ಅಸ್ತಮಾ ಅಂತ ಕರಿತೀವಿ. ಅಂಥವರು ಈ ರೀತಿ ಒಂದೊಂದೇ ಬೆರಳಿನ ತುದಿಯನ್ನ ನಿಧಾನವಾಗಿ ಪ್ರೆಷರನ್ನು ಕೊಡ್ತಾ ಬರಬೇಕು. ಈ ರೀತಿ ನಿಧಾನವಾಗಿ ಪ್ರೆಷರನ್ನು ಕೊಟ್ಟು ಈ ಆಕ್ಯುಪ್ರೆಷರ್ ಬಿಂದುವಿನ ಜೊತೆಯಲ್ಲಿ ನಾಭಿ ಚಕ್ರ ಪ್ರಾಣಾಯಾಮವನ್ನು ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಈ ರೀತಿ ನಿಧಾನವಾಗಿ ಕ್ರಮಬದ್ಧವಾಗಿ ಎರಡೂ ಕೈನಲ್ಲಿ ಬೆರಳುಗಳ ತುದಿಗಳನ್ನು ನಿಮ್ಮ ಶಕ್ತಾನುಸಾರ ಪ್ರೆಷರನ್ನು ಕೊಡ್ತಾ ಬರಬೇಕು. ಸಾಧ್ಯವಾದರೆ ಈ ಆಕ್ಯುಪ್ರೆಷರ್ ಬಿಂದುವಿನಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ಅಸ್ತಮಾ ಬಹುಬೇಗ ನಿವಾರಣೆ ಆಗ್ತಾ ಬರುತ್ತೆ. ಆತ್ಮೀಯ ವೀಕ್ಷಕರೇ, ಯಾರಿಗೆ ಶೀತ ಜಾಸ್ತಿ ಇರುತ್ತೆ, ನೆಗಡಿ ಆಗ್ತಾ ಇರುತ್ತೆ, ಅಲರ್ಜಿ, ಕಣ್ಣಿನಲ್ಲಿ ನೆವೆ ಬರ್ತಾ ಇರುತ್ತೆ, ಅಥವಾ ಮೂಗಲ್ಲಿ ನೀರು ಪದೇ ಪದೇ ಸುರಿತಾ ಇರುತ್ತೆ, ವಿಪರೀತ ಗಂಟಲು ಕೆರ್ತಾ ಇರುತ್ತೆ, ಟಾನ್ಸಿಲ್ ಅಂತ ಕರೀತಾರೆ. ಈ ಎಲ್ಲ ಸಮಸ್ಯೆಗಳಿದ್ದಾಗ ಈ ಮುದ್ರೆಗಳನ್ನು ಜೊತೆಯಲ್ಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಆತ್ಮೀಯ ವೀಕ್ಷಕರೇ, ಯಾರಿಗೆ ವಿಪರೀತ ಸೀನ್ ಬರ್ತಾ ಇರುತ್ತೆ, ನೆಗಡಿ ಆಗ್ತಾ ಇರುತ್ತೆ, ಅಲರ್ಜಿ ಇರುತ್ತೆ, ಕಣ್ಣೆಲ್ಲ ಕೆಂಪು ಆಗ್ತಾ ಇರುತ್ತೆ, ಅಥವಾ ಮೂಗು ಬ್ಲಾಕ್ ಆಗ್ತಾ ಇರುತ್ತೆ, ಕೆಲವರು ಬಾಯಿಯಿಂದ ಉಸಿರಾಟವನ್ನು ಮಾಡ್ತಿರ್ತಾರೆ, ಈ ಸಮಸ್ಯೆಗಳು ಹೆಚ್ಚಾದಾಗ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಹೆಚ್ಚಾಗ್ಬೋದು. ಅದು ಹಂತವನ್ನು ಮೀರಿದ್ರೆ ಹೈ BP ಆಗ್ಬೋದು, ಹೃದ್ರೋಗಗಳು ಹೆಚ್ಚಾಗ್ಬೋದು. ಹಾಗಾಗಿ ಎಚ್ಚರವನ್ನು ವಹಿಸಬೇಕು. ಸಮಯಕ್ಕೆ ಸರಿಯಾಗಿ ಹಿತಮಿತವಾಗಿ ಆಹಾರವನ್ನು ಸೇವನೆ ಮಾಡಿ, ಜೊತೆಯಲ್ಲಿ ಸರಳ ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋದ್ರಿಂದ, ಹಾಗೆ ಭುಜಂಗಾಸನ, ಕೆಲವೊಂದು ಸರಳ ಆಸನಗಳನ್ನು ಅಭ್ಯಾಸ ಮಾಡೋದ್ರಿಂದ ಆ ತೊಂದರೆ ನಿಯಂತ್ರಣಕ್ಕೆ ಬರುತ್ತೆ. ಜೊತೆಯಲ್ಲಿ ಏನು ಈ ಆಕ್ಯುಪ್ರೆಷರ್ ಪಾಯಿಂಟನ್ನು ತೋರಿಸ್ಕೊಟ್ರೋ ಆ ಆಕ್ಯುಪ್ರೆಷರ್ ಪಾಯಿಂಟನ್ನು ನೀವು ಜರ್ನಿ ಬೇಕಾದರೆ ಅಭ್ಯಾಸ ಮಾಡ್ಬೋದು. ಮನೆಯಲ್ಲಿ ಕೂತು ಧಾರಾವಾಹಿಗಳನ್ನು ನೋಡ್ತಾ ಇರ್ತೀರ, ಆ ಸಂದರ್ಭದಲ್ಲಿ ಬೇಕಾದರೆ ಅಭ್ಯಾಸ ಮಾಡಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ವಾಕಿಂಗನ್ನು ಅಭ್ಯಾಸ ಮಾಡಬೇಕಾದ್ರೆ ಈ ಆಕ್ಯುಪ್ರೆಷರ್ ಪಾಯಿಂಟ್ಸನ್ನು ಅಭ್ಯಾಸ ಮಾಡೋದ್ರಿಂದ ಸೈನಸ್ ಪಾಯಿಂಟ್ ಅಂತ ಕರೀತಾರೆ. ಆ ಸೈನಸ್ ಪಾಯಿಂಟನ್ನು ಪ್ರೆಷರ್ ಕೊಡೋದ್ರಿಂದ ಆ ಭಾಗಕ್ಕೆ ರಕ್ತ ಸಂಚಾರಣೆ ಚೆನ್ನಾಗಾಗುತ್ತೆ. ಆಗ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ.
ಅಥವಾ ಇನ್ನೂ ಸಮಸ್ಯೆ ಜಾಸ್ತಿ ಇತ್ತು ಅಂದಾಗ ಆ ಬಿಂದುವಿನ ಜೊತೆಯಲ್ಲಿ ಪ್ರಾಣಾಯಾಮವನ್ನು ಇಲ್ಲಿ ಗಮನಿಸಿ. ಈ ರೀತಿ ಒಂದೊಂದು ಪ್ರೆಷರ್ ಅಥವಾ ಒಂದೊಂದು ಬಿಂದುವಿನ ಜೊತೆಯಲ್ಲಿ ಒಂದೊಂದು ಸ್ಟ್ರೋಕನ್ನು ಈ ರೀತಿ ಅಭ್ಯಾಸ ಮಾಡಿದ್ರೆ ಆ ಮೂಗಿನ ಭಾಗದಲ್ಲಿರ್ತಕ್ಕಂತಹ ದುರ್ಮಾಂಸ ಅಥವಾ ಹಸ್ತಮ, ನೆಗಡಿ, ವಿಪರೀತ ಸೀನುಗಳು ನಿಯಂತ್ರಣಕ್ಕೆ ಬರುತ್ತೆ. ಕನಿಷ್ಠ 15ರಿಂದ 27 ಸ್ಟ್ರೋಕನ್ನು ಈ ರೀತಿ ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಲಾಭ. ಕೆಲವರಿಗೆ ಬೆಳಗ್ಗೆ ಎದ್ದು ತಕ್ಷಣ ವಿಪರೀತ ಸೀನುಗಳು ಬರ್ತಾ ಇರುತ್ತೆ. ಆಗ ಇಲ್ಲಿ ಗಮನಿಸಿ, ಈ ಅತಿಥಿ ಮುದ್ರೆಯನ್ನು ಅಭ್ಯಾಸ ಮಾಡಿ. ಆ ಅತಿಥಿ ಮುದ್ರೆಯಲ್ಲಿ ದೀರ್ಘ ಉಸಿರಾಟವನ್ನು ಮಾಡೋದ್ರಿಂದ, ನೀವು ಬೇಕಾದರೆ ಇವತ್ತೇ ಪರೀಕ್ಷೆ ಮಾಡಿ ನೋಡಿ, ಆ ಅತಿಥಿ ಮುದ್ರೆಯನ್ನು ಅಭ್ಯಾಸ ಮಾಡಿ ನಿಮ್ಮ ಶಕ್ತಾನುಸಾರ ದೀರ್ಘ ಉಸಿರಾಟವನ್ನು ಮಾಡೋದ್ರಿಂದ ವಿಪರೀತ ಸೀನುಗಳು ನಿಯಂತ್ರಣಕ್ಕೆ ಬರುತ್ತೆ. ಕೆಲವರಿಗೆ ಸೀನು ಮೇಲೆ ಸೀನು, ವಿಪರೀತ ಸೀನುಗಳು ಬರ್ತಿರುತ್ತೆ. ಆ ಸಂದರ್ಭದಲ್ಲಿ ಈ ಅತಿಥಿ ಮುದ್ರೆ, ಸೂರ್ಯ ಮುದ್ರೆ ಇವನ್ನು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಜೊತೆಯಲ್ಲಿ ಹಾಲು, ಮೊಸರು, ಮಜ್ಜಿಗೆಯನ್ನು ಕಡಿಮೆ ಸೇವನೆ ಮಾಡಬೇಕು. ಬೆಳಗ್ಗೆ 6ರಿಂದ ರಾತ್ರಿ 6ರ ಒಳಗೆ ಮಾತ್ರ ಇವನ್ನು ಅವಶ್ಯಕತೆ ಇದ್ದರೆ ಸೇವನೆ ಮಾಡಬೇಕು. ಸಂಜೆ 6 ಗಂಟೆಯ ನಂತರ ಹಾಲು, ಹಾಲಿನ ಉತ್ಪನ್ನಗಳ ಆಹಾರವನ್ನು ಸೇವನೆ ಮಾಡೋದ್ರಿಂದ ಹಸ್ತಮ ಹೆಚ್ಚಾಗ್ಬೋದು ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರ್ಬೋದು. ಹಾಗಾಗಿ ಅವನ್ನು ಕಡಿಮೆ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಯಾರಿಗೆ ವಿಪರೀತ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇರುತ್ತೋ ಅವರು ಪ್ರತಿ ಊಟ ತಿಂಡಿಯ ನಂತರ ಕನಿಷ್ಠ 1ರಿಂದ 5 ನಿಮಿಷ ನಿಧಾನವಾಗಿ ವಾಕಿಂಗನ್ನು ಅಭ್ಯಾಸ ಮಾಡಿ. ಊಟ ತಿಂಡಿಯ ಅರ್ಧ ಗಂಟೆಯ ನಂತರ ಉಗುರು ಬೆಚ್ಚಗಿನ ನೀರು, 1 ಗ್ಲಾಸ್ ನೀರನ್ನು ಕುಡಿಯೋದ್ರಿಂದ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಸರಳ ಸಹಜ ಚಿಕಿತ್ಸೆಗಾಗಿ ನೀವು ಮುದ್ರಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಆ ಹಸ್ತಮ, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇದ್ದಾಗ ಮುದ್ರೆಗಳನ್ನು ಅಭ್ಯಾಸ ಮಾಡಿ. ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ. ಈ 5 ಬೆರಳುಗಳು ಪಂಚಭೂತಗಳನ್ನು ಪ್ರತಿನಿಧಿಸುತ್ತೆ, ಪಂಚೇಂದ್ರಿಯಗಳನ್ನು ಪ್ರತಿನಿಧಿಸುತ್ತೆ. ಈ 5 ಬೆರಳುಗಳನ್ನು ಪಂಚೇಂದ್ರಿಯಗಳು ಅಥವಾ ಪಂಚಭೂತಗಳು ಅಂತ ಕರೀತಾರೆ. ಈ ಹೆಬ್ಬೆಟ್ಟನ್ನು ಅಗ್ನಿ ಅಂತ ಕರಿತೀವಿ. ಈ ತೋರ್ಬೆರಳನ್ನು ವಾಯು ಅಂತ ಕರಿತೀವಿ. ಈ ಉದ್ದ ಬೆರಳನ್ನು ಆಕಾಶ ಅಂತ ಕರಿತೀವಿ. ಈ ಉಂಗುರ ಬೆರಳನ್ನು ಪೃಥ್ವಿ ಅಂತ ಕರೀತಾರೆ. ಈ ಕಿರು ಬೆರಳನ್ನು ವರುಣ ಅಂತ ಕರೀತಾರೆ. ಅಲ್ಲಿ ಸ್ವಿಚ್ ಹಾಕಿದ್ರೆ ಇನ್ನೆಲ್ಲೋ ಲೈಟ್ ಹತ್ತುತ್ತೆ. ಆ ರೀತಿ ಈ ಬೆರಳುಗಳನ್ನು ಉಪಯೋಗಿಸಿ ಅಭ್ಯಾಸ ಮಾಡಿದಾಗ ದೇಹದಲ್ಲಿರ್ತಕ್ಕಂತಹ 72,000 ನಾಡಿಗಳಿಗೆ ರಕ್ತ ಸಂಚಾರಣೆ ಚೆನ್ನಾಗಾಗೋದ್ರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ರೋಗಗಳು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಉದಾಹರಣೆಗೆ, ಯಾರಿಗೆ ವಿಪರೀತ ಶೀತದಿಂದ ತಲೆನೋವು ಬರ್ತಾ ಇರುತ್ತೆ ಅಥವಾ ಹಸ್ತಮ ಹೆಚ್ಚಾದಾಗ ಈ ಭಾಗದಲ್ಲಿ ನೋವಿರುತ್ತೆ, ಕಫ ಹೆಚ್ಚಾದಾಗ ತಲೆ ಈ ರೀತಿ ಅಲುಗಾಡಿಸಿದ್ರೆ ಭಾರ ಆಗ್ತಾ ಇರುತ್ತೆ, ಕಣ್ಣಲ್ಲಿ ಉರಿ ಇರುತ್ತೆ, ಈ ಎಲ್ಲ ತೊಂದರೆಗಳಿದ್ದಾಗ, ಶೀತದಿಂದ ಬರ್ತಕ್ಕಂತಹ ತಲೆನೋವಿದ್ದಾಗ ನೋಡಿ, ಈ ಬಿಂದುವನ್ನು ಈ ರೀತಿ ಪ್ರೆಷರನ್ನು ಕೊಡ್ತಾ ಬಂದರೆ ಈ ರೀತಿ ಇದನ್ನು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಕರೀತಾರೆ. ಹೆಡ್ ಪಾಯಿಂಟ್. ಯಾವಾಗ ವಿಪರೀತ ತಲೆನೋವಿರುತ್ತೋ, ಆ ಮೈಗ್ರೇನ್ ಅಂತ ಏನು ಕರೀತಾರೋ ಆ ತೊಂದರೆ ಇದ್ದಾಗ ಈ ಭಾಗವನ್ನು ಚೆನ್ನಾಗಿ ಪ್ರೆಷರ್ ಕೊಡಬೇಕು, ದೀರ್ಘ ಉಸಿರನ್ನು ತಾಣಬೇಕು. ಹಾಗೆ ಪ್ರೆಷರನ್ನು ಕಮ್ಮಿ ಮಾಡ್ತಾ ಉಸಿರನ್ನು ನಿಧಾನವಾಗಿ ಹೊರಕಾಕಬೇಕು. ಒಬ್ಬ ಆರೋಗ್ಯವಂತ ಮನುಷ್ಯ 15ರಿಂದ 18 ಬಾರಿ ಉಸಿರಾಟವನ್ನು ಮಾಡ್ತಾನೆ. ಯಾವಾಗ ಹಸ್ತಮ, ದಮ್ಮು, ಕೆಮ್ಮು ಇರುತ್ತೋ ಆಗ
ಉಸಿರಾಟದ ಸಂಖ್ಯೆ ಹೆಚ್ಚಾಗುತ್ತೆ. ಆಗ ಬಿ ಪಿ ಹೈ ಆಗ್ಬೋದು ಅಥವಾ ಲೋ ಆಗ್ಬೋದು. ಹೃದ್ರೋಗಗಳು ಹೆಚ್ಚಾಗ್ತಕ್ಕಂತಹ ಸಂಭವ ಇರುತ್ತೆ. ಹಾಗಾಗಿ ಅಸ್ತಮ ಇರ್ತಕ್ಕಂಥವ್ರು ನಿರ್ಲಕ್ಷ್ಯವನ್ನ ಮಾಡಬಾರ್ದು. ಈ ತೊಂದರೆ ಇದ್ದಾಗ ನೀವು ಎಷ್ಟು ಕಾಳಜಿಯನ್ನು ವಹಿಸ್ತಿರೋ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಕನಿಷ್ಠ ಏನನ್ನು ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು 10-15 ನಿಮಿಷ ವಾಕಿಂಗನ್ನು ಅಭ್ಯಾಸ ಮಾಡಿ. ಅವಶ್ಯಕತೆ ಇದ್ದಾಗ ಬಿಸಿ ನೀರನ್ನು ಕುಡೀರಿ. ಬಿಸಿ ನೀರಿನ ಸ್ನಾನವನ್ನು ಅಭ್ಯಾಸ ಮಾಡಿ. ಊಟ ಮಾಡಬೇಕಾದ್ರೆ ಫ್ರಿಡ್ಜಲ್ಲಿರ್ತಕ್ಕಂತಹ ಪದಾರ್ಥವನ್ನು ಹೆಚ್ಚು ಸೇವನೆ ಮಾಡಬಾರ್ದು. ಈ ರೀತಿ ಇನ್ನೂ ಹಲವಾರು ಮಾಹಿತಿಗಳಿರುತ್ತೆ. ಆತ್ಮೀಯ ವೀಕ್ಷಕರೇ, ಯಾರಿಗೆ ಅಸ್ತಮ, ನೆಗಡಿ, ಶೀತ, ಅಲರ್ಜಿ, ಟಾನ್ಸಿಲ್ ಪ್ರಾಬ್ಲಮ್ ಇರುತ್ತೋ ಅವರು ಏನನ್ನು ಅಭ್ಯಾಸ ಮಾಡಬೇಕು ಅನ್ನೋದನ್ನು ನೋಡಿದ್ದೀರಾ. ಒಂದು ಮುದ್ರೆಯನ್ನು ನೋಡಿದ್ರೆ, ಒಂದು ಅಕ್ಯುಪ್ರೆಷರ್ ಪಾಯಿಂಟನ್ನು ನೋಡಿದ್ರೆ, ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಎಂದಾಗ ಇಲ್ಲಿ ಗಮನಿಸಿ. ಈ ಅಕ್ಯುಪ್ರೆಷರ್ ಪಾಯಿಂಟ್ ಜೊತೆಯಲ್ಲಿ ನಾಭಿ ಚಕ್ರ ಪ್ರಾಣಾಯಾಮವನ್ನು ಒಂದೊಂದು ಸ್ಟ್ರೋಕಿಗೆ ಒಂದೊಂದನ್ನು ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಅಸ್ತಮಾದಿಂದ ಬರ್ತಕ್ಕಂತಹ ತಲೆನೋವಿರ್ತಕ್ಕಂಥವ್ರು ನೋಡಿ ಈ ರೀತಿ ಒಂದೊಂದು ಬಾರಿ ಪ್ರೆಷರನ್ನು ಕೊಡೋದ್ರಿಂದ ಆ ತೊಂದರೆ ನಿಯಂತ್ರಣಕ್ಕೆ ಬರುತ್ತೆ. 10-15 ಸ್ಟ್ರೋಕನ್ನು ಅಭ್ಯಾಸ ಮಾಡಿ ನಂತರ ಕೈಗಳನ್ನು ಬದಲಾಯಿಸಬೇಕು. ಎರಡೂ ಕೈಗಳಲ್ಲಿ ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಜೊತೆಯಲ್ಲಿ ಇಲ್ಲಿ ಗಮನಿಸಿ, ಈ ಭಾಗವನ್ನು ಗಂಟಲಿನ ಬಿಂದು ಅಂತ ಕರೀತಾರೆ. ಕೆಲವರಿಗೆ ಆ ಗಂಟಲಿನ ಭಾಗದಲ್ಲಿ ಹುಣ್ಣಿರುತ್ತೆ, ಅದನ್ನು ಟಾನ್ಸಿಲ್ ಅಂತ ಕರೀತಾರೆ. ಆ ತೊಂದರೆ ಇದ್ದಾಗ ಈ ಭಾಗವನ್ನು ನಿಮ್ಮ ಶಕ್ತಾನುಸಾರ ನೋಡಿ ಈ ರೀತಿ ಪ್ರೆಷರ್ ಕೊಟ್ಟಾಗ ಅಲ್ಲಿ ನೋವು ಬರುತ್ತೆ. ಯಾವಾಗ ಈ ಭಾಗದಲ್ಲಿ ನೋವು ಬರುತ್ತೋ ನಿಮಗೆ ಅಸ್ತಮ ಹೆಚ್ಚಾಗಿದೆ, ಗಂಟಲಿಗೆ ಸಂಬಂಧಪಟ್ಟಂತಹ ತೊಂದರೆ ಹೆಚ್ಚಾಗಿದೆ ಅನ್ನೋ ಒಂದು ಸೂಚನೆ ಅದು. ನೀವೇನಾದರೂ ನಿರ್ಲಕ್ಷ್ಯ ವಹಿಸಿದ್ರೆ ಅವಾಗೇನಾಗ್ಬೋದು, ಇಲ್ಲಿ ದುರ್ಮಾಂಸ ಬೆಳಿಬೋದು, ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ಬೋದು. ಅದು ಇನ್ನೂ ಹೆಚ್ಚಾದರೆ ಊಟ ಮಾಡಬೇಕಾದ್ರೆ ನುಂಗಿದಾಗ ಇಲ್ಲಿ ನೋವು ಬರುತ್ತೆ, ತೊಂದರೆಗಳು ಹೆಚ್ಚಾಗ್ಬೋದು. ಹಾಗಾಗಿ ಆತ್ಮೀಯರೇ, ಇದು ಒಂದು ಗಂಟಲಿನ ಬಿಂದು ನಿಮ್ಮ ಅನಾರೋಗ್ಯ, ಅಸ್ತಮ ಹೆಚ್ಚಾಗಿರ್ತಕ್ಕಂಥದ್ದನ್ನು ಸೂಚನೆಯನ್ನು ಕೊಡುತ್ತೆ. ಆಗಿದ್ದಾಗ ಈ ಬಿಂದುವನ್ನು ನಿಮ್ಮ ಶಕ್ತಾನುಸಾರ ನಿಮಗೆ ಎಷ್ಟು ಸಹಿಸಕ್ಕಾಗುತ್ತೋ ಅಷ್ಟು ಈ ಬಿಂದುವನ್ನು ಪ್ರೆಷರ್ ಕೊಡ್ತಾ ಬರಬೇಕು. ಎರಡೂ ಕೈಗಳಲ್ಲಿ ಈ ರೀತಿ ಈ ಬಿಂದುವನ್ನು ಪ್ರೆಷರ್ ಕೊಡ್ತಾ ಬಂದರೆ ಗಂಟಲಿನ ಭಾಗದ ದುರ್ಮಾಂಸ ಅಥವಾ ದದ್ದು ಅಂತ ಕರೀತಾರೆ, ಆ ಭಾಗದ ಹುಣ್ಣುಗಳು ನಿಯಂತ್ರಣಕ್ಕೆ ಬರುತ್ತೆ. ಯಾವಾಗ ಗಂಟಲಿನಲ್ಲಿ ಕೆರೆತ ಅಥವಾ ಅಲರ್ಜಿ, ಮೂಗಲ್ಲಿ ದುರ್ಮಾಂಸ ಬರ್ತಕ್ಕಂಥದ್ದು, ಕಣ್ಣಲ್ಲಿ ಅಲರ್ಜಿ ಹೆಚ್ಚಾದಾಗ ಕಣ್ಣು ಕೆಂಪಗಾಗ್ತಾ ಇರುತ್ತೆ, ಈ ಎಲ್ಲ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಇದರ ಜೊತೆಯಲ್ಲಿ ವಾಯು ಮುದ್ರೆಯಲ್ಲಿ ಇಲ್ಲಿ ಗಮನಿಸಿ, ಅನುಲೋಮ ವಿಲೋಮ ಪ್ರಾಣಾಯಾಮ. ಯಾರಿಗಾದ್ರೂ ಮೂಗು ಜಾಸ್ತಿ ಕಟ್ಟಿದ್ರೆ ಆದರೆ ಅನುಲೋಮ ವಿಲೋಮವನ್ನು ಅಭ್ಯಾಸ ಮಾಡಬೇಕು. ಇಲ್ಲ ಅಂದರೆ ಕೇವಲ ಮುದ್ರೆಯನ್ನು ಅಭ್ಯಾಸ ಮಾಡಿದ್ರೆ ಸಾಕು. ಇದನ್ನು ನೀವು ಚೇರ್ ಮೇಲೆ ಕೂತಾದರೂ ಅಭ್ಯಾಸ ಮಾಡಿ, ಅಥವಾ ತೀರಾ ಕಷ್ಟ ಅನಿಸಿದ್ರೆ ಶವಾಸನದಲ್ಲಿ ವಾಯು ಮುದ್ರೆಯೊಂದಿಗೆ ಈ ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಸೂರ್ಯನ ಎಳೆ ಬಿಸಿಲು ಮೈ ಮೇಲೆ ಬೀಳಬೇಕಾದಾಗ ಬೆಳಗಿನ ಜಾವ ಆ ಸೂರ್ಯೋದಯದ ಅವಧಿಯಲ್ಲಿ ಅಥವಾ ಸಂಜೆ ಸೂರ್ಯನ ಎಳೆ ಕಿರಣಗಳು ಬೀಳಬೇಕಾದ್ರೆ ಈ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಆ ಅಸ್ತಮ, ದಮ್ಮು, ಕೆಮ್ಮು, ಉಸಿರಾಟದ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಜೊತೆಯಲ್ಲಿ
ಇಲ್ಲಿ ಗಮನಿಸಿ, ಭ್ರಾಮರಿ ಪ್ರಾಣಾಯಾಮ. ಯಾವಾಗ ಮಾನಸಿಕ ಒತ್ತಡಗಳು ಹೆಚ್ಚಾಗುತ್ತೋ ಆಗ ಹಸ್ತಮ ಅನ್ನೋದು ಹೆಚ್ಚಾಗ್ಬೋದು. ಈ ಷಣ್ಮುಖಿ ಮುದ್ರೆಯಲ್ಲಿ ಮಕಾರವನ್ನ ಉಚ್ಚಾರಣೆ ಮಾಡ್ತಾ ಉಸಿರನ್ನ ಹೊರಕಾಕ್ಬೇಕು. ತೋರ್ಬೆರಳು ಹಣೆಯ ಮಧ್ಯಭಾಗವನ್ನು ಒತ್ತಿರಬೇಕು. ಹೆಬ್ಬೆಟ್ಟಿಂದ ಕಿವಿಯನ್ನ ಮುಚ್ಚಿರಬೇಕು. ಉಳಿದ 3 ಬೆರಳುಗಳು ಆ ರೀತಿ ಇರಬೇಕು. ನಿಮ್ಮ ಶಕ್ತಾನುಸಾರ ಉಸಿರನ್ನ ದೀರ್ಘವಾಗಿ ತಾಣಬೇಕು. ಉಸಿರನ್ನ ಹೊರಕಾಕ್ತಾ ಮಕಾರವನ್ನ ಉಚ್ಚಾರಣೆ ಮಾಡೋದ್ರಿಂದ ಶಿರಸ್ಸು ಅಥವಾ ತಲೆಯ ಭಾಗದ ನರನಾಡಿಗಳಲ್ಲಿ ಕಂಪನ ಉಂಟಾಗೋದ್ರಿಂದ ಮೆದುಳಿನ ನರರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ಯಾವಾಗ ಕಂಪನ ಉಂಟಾಗುತ್ತೋ ಮತ್ತೊಮ್ಮೆ ಗಮನಿಸಿ, ಉಸಿರನ್ನ ದೀರ್ಘವಾಗಿ ತಾಂಡಿರ್ತಾರೆ, ಹೊರಕಾಗ್ತಾ ಮಕಾರ. ಮತ್ತೊಮ್ಮೆ ಗಮನಿಸಿ, ಈ ರೀತಿ ನಿಮ್ಮ ಶಕ್ತಾನುಸಾರ ದೀರ್ಘ ಉಸಿರಾಟದೊಂದಿಗೆ ಇದನ್ನು ಅಭ್ಯಾಸ ಮಾಡಿದ್ರೆ ಮನೋರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ಮಾನಸಿಕ ಖಿನ್ನತೆ, ಹಸ್ತಮಾದಿಂದ ಬರ್ತಕ್ಕಂತಹ ನಿದ್ರಾ ಕೊರತೆ, ಕೋಪ ಇವೆಲ್ಲವೂ ತಾನಾಗಿ ನಿಯಂತ್ರಣಕ್ಕೆ ಬರುತ್ತೆ. ಆತ್ಮೀಯ ವೀಕ್ಷಕರೇ, ನೆನಪಿರಲಿ, ಇತ್ತೀಚಿನ ರೋಗಗಳು ಹೆಚ್ಚಾಗೋದಕ್ಕೆ ಮೂಲ ಕಾರಣ ನೀರು. ಕಲುಷಿತ ನೀರಿನ ಸೇವನೆಯಿಂದ ಅಥವಾ ವಾಯು ಮಾಲಿನ್ಯ ಅಂತ ಏನು ಕರಿತೀವೋ ಇದರಿಂದ ಇತ್ತೀಚೆಗೆ ನಗರಗಳಲ್ಲಿ ಅಸ್ತಮಾ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೀವು ಆದಷ್ಟು ಬಿಸಿ ನೀರನ್ನು ಆ ಸಂದರ್ಭದಲ್ಲಿ, ನಿಮಗೆ ಶೀತ ಜಾಸ್ತಿ ಇದೆ, ನೆಗಡಿ ಇದೆ, ಅಸ್ತಮ ಇದ್ದ ಸಂದರ್ಭದಲ್ಲಿ ಕಾಯಿಸಿ ಆರಿಸಿದ ನೀರನ್ನು ಹೆಚ್ಚು ಕುಡೀರಿ. ಹೊರಗಿನ ಪದಾರ್ಥ, ಬೇಕರಿ ಪದಾರ್ಥ, ಐಸ್ ಕ್ರೀಮ್ ಸೇವನೆ, ಹೊರಗಿನ ಪದಾರ್ಥಗಳನ್ನು ನೀವು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ನಿಮಗೆ ಲಾಭ. ಜೊತೆಯಲ್ಲಿ ಬಿಸಿಯ ಪದಾರ್ಥಗಳನ್ನು ಸೇವನೆಯನ್ನು ಮಾಡೋದ್ರಿಂದ ನಿಮಗೆ ಇದು ತೊಂದರೆ ನಿಯಂತ್ರಣಕ್ಕೆ ಬರುತ್ತೆ. ಹಾಲು, ಮೊಸರು, ಮಜ್ಜಿಗೆಯನ್ನು ಎಷ್ಟು ಕಡಿಮೆ ಸೇವನೆ ಮಾಡ್ತೀರೋ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ. ಈ ದಿನ ನಾವು ತೋರಿಸ್ಕೊಟ್ಟಂತಹ ಆ ಕೆಲವೊಂದು ಮುದ್ರೆಗಳನ್ನು, ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು 10-15 ನಿಮಿಷಗಳ ಯೋಗಾಭ್ಯಾಸದ ನಂತರ ಆ ಮುದ್ರೆಗಳನ್ನು ಕ್ರಮಬದ್ಧ ಉಸಿರಾಟದ ಜೊತೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ಔಷಧಿ ರಹಿತವಾಗಿ ನಿಮ್ಮ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತೆ. ಮುಂದಿನ ಸಂಚಿಕೆಗಳಲ್ಲಿ ಎಲ್ಲ ರೋಗಗಳಿಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಥೈರಾಯ್ಡ್, ನಿದ್ರಾ ಕೊರತೆ, ಋತುಚಕ್ರದ ತೊಂದರೆಗಳು, ಮಧುಮೇಹ, IBP ಈ ಎಲ್ಲ ಸಮಸ್ಯೆಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಳನ್ನು ಪಡೆಯೋಣ. ಆತ್ಮೀಯ ವೀಕ್ಷಕರೇ, ಆರೋಗ್ಯದ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಸಂಸ್ಕಾರವನ್ನು ನೀಡ್ತಕ್ಕಂಥದ್ದು ನಮ್ಮ ಬಸವ ಟಿವಿಯ ಧ್ಯೇಯೋದ್ದೇಶ. ಇದು ಶ್ರೀ ಬಸವ ಟಿವಿಯ ಒಂದು ಅಳಿಲು ಸೇವೆ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿಗಳು.